ನಾನು ನನಗೆ ವಾದ ಮಾಡಿ ಅಭ್ಯಾಸ ಇದೆ, ಈ ಸ್ಪೀಚಲ್ಲೆಲ್ಲ ಮಾತಾಡಿ ಅಭ್ಯಾಸ ಇದೆ, ವಾದದಲ್ಲಿ ಎಕ್ಸ್ಪರ್ಟ್ ಇದೆ, ಯಾರು ವಾದ ಮಾಡಿದ್ರೆ ಮೇಲೆ ಕೆಳಗೆ ಮಾಡ್ತೇನೆ. ಬಟ್ ಇವತ್ತು ಮಾತಾಡಿ ಅಂದರೆ ರೈತರ ಪರವಾಗಿ ಮಾತಾಡೋದು ಅಂತ ನಾನು ಚಾಲೆಂಜ್ ಕೊಟ್ಟಿಲ್ಲ, ಅವ್ರ ಚಾಲೆಂಜ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ನಾನು ಫಸ್ಟ್ ಭಾಷಣ ಮಾಡೋದು ಯಾವತ್ತಿಗೆ ಅಂದರೆ ಫೈನಲ್ ಬಿಯರಲ್ಲಿ ಆ್ಯನ್ಯುವಲ್ ಡೇ ಇದೆ, ಆವತ್ತು ಫಸ್ಟ್ ಮಾತಾಡೋದು. ಅಲ್ಲಿ ತನಕ ಸ್ಟೇಜ್ ಆಗೋದಿಲ್ಲ, ಒಂದು ಬಹುಮಾನ ಜೀವನ ತಗೊಂಡು ಅರ್ಥ ಆಯ್ತಾ. ಮಾತಾಡೋದು ಎಂತ ಮಾತಾಡ್ತಿದ್ದೆ ಫಸ್ಟಿಗೆ, ಆದರೆ ಕಾಂಪಿಟೇಷನ್ ಇದ್ದ ಪ್ರಾಥಮಿಕ ಹಂತದಲ್ಲಿ ಇಂಗ್ಲೀಷ್ ಶಿಕ್ಷಣ ಬೇಕಾಗಿ ಕಾಣ್ತದೆ. ಬಟ್ ನಾನು ಫಸ್ಟ್ ಮಾತಾಡೋದು ಮೈಕ್ ಆಫ್ ಮಾಡಿಕೆ ಅರ್ಥ ಆಯ್ತಾ. ನಂಗೆ ಅಭ್ಯಾಸ ಇಲ್ಲ, ನಾನು ಬಂದು ಮಾತಾಡ್ತೀನಿ ಹಿಂದಿ ಕೈತಲ್ಲ, ನೀನು ಎಂತಕ್ಕೆ ಮಾತಾಡೋಕೆ ಹೋದ ಮಾರ ನಿಂಗೆ ಮೈಕ್ ಆನ್ ಮಾಡ್ಕೊಂಡು ಮಾತಾಡೋಕ್ಕೆ ಗೊತ್ತಾಗ್ತಿಲ್ಲ, ನೀ ಈಚೆ ಮಾತಾಡಕ್ಕೆ ಹೋಗ್ತಿರಲ್ಲ. ನಮ್ಮ ಫ್ರೆಂಡ್ಸ್ ಹತ್ರ ವಿದ್ಯಾರ್ಥಿ ನಿಮ್ಮೆಲ್ಲಕ್ಕಿಂತ ನನಗೊಂದು ಹೆಚ್ಚು ಹೆಮ್ಮೆ ಇದೆ. ಎಂತಕ್ಕೆ ಅಂದರೆ ಈ ಕಾಲೇಜು ಹೋರಾಟದಲ್ಲಿ ನಾನು ಭಾಗಿಯಾಗಿದ್ದೆ. ನೀವು ವಿದ್ಯಾರ್ಥಿಗಳಾಗಿರ್ತಾರೆ, ಇವರ ಟೀಚರ್ ಆಗಿರ್ಬೋದು, ನಾನು ಹಳೆ ವಿದ್ಯಾರ್ಥಿ ಅವರು, ಆದರೆ ಎಲ್ಲಕ್ಕಿಂತ ನಾನು ಹೋರಾಟದಲ್ಲಿ ಭಾಗಿಯಾಗಿದ್ದೆ. ಅಂದರೆ ಕಾಲೇಜ್ ಬೇಕು ಅಂತ ಹೋರಾಟ, ಇಲ್ಲಿಂದ ಶಂಕರನ್ ಸರ್ಕಲ್ ಹೋರಾಟ ಎಂತ ಮಾಡಿತ್ತು ನೀವು ಕೇಳ್ಬಿಡಿ. ಆಪಲ್ಲಿ ಕೂಗ್ತಾವತ್ತೇನು ಧಿಕ್ಕಾರ ಧಿಕ್ಕಾರ, ಸೀನಿಯರ್ ಸೆಕ್ರೆಟರಿ ಧಿಕ್ಕಾರ, MLA ಧಿಕ್ಕಾರ. ಮತ್ತು ಅಲ್ಲಿ ಮುಂದೆ ಹಾಗೆ ಸರ್ಕಲ್ ಯಾವಾಗ ಹೇಳೋದು ಫೈನಲ್ ಬಿ ವಿದ್ಯಾರ್ಥಿಗಳು ಅವ್ರು ನಮ್ಗೆ ಸಪೋರ್ಟ್ ಮಾಡ್ತಿದ್ರು, ಅವ್ರಿಗೆ ಧಿಕ್ಕಾರಕ್ಕೆ ಹೋಗ್ತಿದ್ರು. ವಿಷಯ ಹೇಗೆ ಅರ್ಥ ಆಯ್ತಾ. ಆಮೇಲೆ ಸರ್ಕಲ್ ಕೂಗದ ಮೇಲೆ ಸೀನಿಯರ್ ಸೆಕ್ರೆಟರಿಗೆ ಜೈಗಾರ ಆಯ್ತಾಯ್ತಾ, ಅಲ್ಲೇ ಜೈ ಮಾಡಿದ್ರು, ಮತ್ತೆಂತ ಮಾಡೋದು ಅಲ್ಲೂ. ಆಮೇಲೆ ಮುಂದೆ ನಮ್ಮ BA ಅಂದ್ರೆ ಫಸ್ಟ್ ಬಂದದೆಲ್ಲ ನೆಲೆ ಕೊಡಿಸೋದು ನಾವು ಸಣ್ಣ ಮಕ್ಕಳಾಗಿ. ರೈತರಿಗೆ ಬೆಲೆ ಬರುತ್ತೆ ಕಾಲಕ್ಕೆ ತಕ್ಕಂತೆ. ಇದಕ್ಕೊಂದು ಎಕ್ಸಾಂಪಲ್ ಇರುತ್ತೆ. ನಮ್ಮ ಕಾಲದಲ್ಲೆಲ್ಲ ಮೊದಲೇ ಹೆಣ್ಮಕ್ಳು ಮದುವೆ ಮಾಡೋದ PUC ಅಥವಾ ಡಿಗ್ರಿ. ಚಂದದ ಮಕ್ಕಳಿಗೆಲ್ಲ ಅಷ್ಟೊತ್ತಿಗೆ ಮದುವೆ ಹೋಗಿರುತ್ತೆ. ಅದು ಅವ್ರಿಗೆ ಅವಕಾಶ ಕೊಡೋದಿಲ್ಲ, ಅದರ ಸಾಧನೆ ಮಾಡೋಕ್ಕೆ ಓದಕ್ಕೆ ಎಂಥದ್ದು ಅವಕಾಶ ಕೊಡೋದಿಲ್ಲ. ನೀವು ಚಂದ ಇದ್ರಿ ಮದುವೆ. ಬಟ್ ಈಗ ಅಂತ ಹೆಣ್ಮಕ್ಳು ಹೇಳೋದು ನಾವೆಲ್ಲ ಕೇಳಿ, ಹೆಣ್ಮಕ್ಳು 3 ಮದುವೆ ನಾವು ಮಾತಾಡೋದಿಲ್ಲ. ನಮ್ಮ ಶಿಕ್ಷಕ ಯಾರು ಕಾನೂನು ಕರೆಕ್ಟಾ? ಹೆಣ್ಮಕ್ಳದ್ದೇ ರಾಜ್ಯಪಾಲ. ಹಾಗೆ ರೈತರಿಗೆ ಒಂದು ಕಾಲ ಬರ್ತಾ ಬಂದೆ, ನಾವು ಕಾಯಬೇಕಷ್ಟೇ. ಅದಕ್ಕೆ ನಾವು ರಾಜೇಂದ್ರ ಪೂಜೆ ಹೇಳಿ ಮತ್ತು ಯುವ ರೈತರಲ್ಲಿ ಒಟ್ಟಾಗಿ ಆಲ್ ಕರ್ನಾಟಕ ನಮ್ಮ ರೈತರ ಟೀಮ್ ಇದೆ, ರೈತರ ಕಾಂಟ್ಯಾಕ್ಟಲ್ಲಿ ಇರ್ತೇವೆ. ಮುಂದೊಂದು ದಿನ ರೈತರಿಗೆ ಬೆಲೆ ಬರುತ್ತೆ ನಿಮ್ಮ ಹಾಗೆ, ಅದಕ್ಕೆ ನಾವು ಆರಂಭಿಕ ಹೆಜ್ಜೆ ಇಡ್ತಾ ಇದ್ದೇವೆ ಅಂತ ಹೇಳ್ತೇನೆ. ಈಗ ನಾವು ಇನ್ನೊಂದು ಮಾತು ಹೇಳಬೇಕು ಹೆಣ್ಮಕ್ಳ ಬಗ್ಗೆ. ಈ ಮನೆ ಜವಾಬ್ದಾರಿ ಹೆಣ್ಮಕ್ಳು ಇದ್ರಲ್ಲ, ಗೊತ್ತ ಹೆಣ್ಮಕ್ಳು ಅವ್ರು ಮಾಡಿದ ಕೆಲಸ ನಾವು ಗಣಸರಿತ್ತಲ್ಲ 50% ಮಾಡಿದ್ರು, ದೇವರಾಣೆ ಮಾಡಿದ್ರು, ಯಾವ ಗಣಸರು ಮಾಡಿದ್ರು. ನಾನು ಎದೆ ಮುಟ್ಟಿ ಹೇಳ್ತಿದ್ದೆ, ಅವ್ರು ಅಷ್ಟು ಹಾರ್ಡ್ ಬೆಳಗ್ಗೆ 4 ಗಂಟೆಗೆ ಎದ್ದು ನೈಟ್ 12 ಗಂಟೆ ತನಕ ಮಾಡ್ತಾ ಇರ್ತಾರೆ. ಮಾಡೋದು ಸಣ್ಣ ಕೆಲಸ, ತೊಳೆಯೋದು ಅಡುಗೆ ಮಾಡೋದು ಇದು ಸಣ್ಣ ಕೆಲಸ. ದೇವರೇ ನಮ್ಮ ಮತ್ತೆ ಹೇಳೋದು ಮಾಡೋಕೆ ಆಗ್ತೇ ಇಲ್ಲ. ಅವ್ರಿಗೊಂದು ಸರಿ ನಾವು ಕೊಡಲೇಬೇಕು ಹೆಣ್ಮಕ್ಳಿಗೆ. ಜ್ಞಾನ ಮತ್ತು ಅನುಭವಕ್ಕೆ ಒಂದು ವ್ಯತ್ಯಾಸ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಕ್ಸಾಂಪಲ್ ಇವತ್ತೊಂದು ಕಾರ್ಯಕ್ರಮ ಇಟ್ಟಿರ, ಇವತ್ತು ಸ್ವಲ್ಪ ಚೇಂಜ್ ಇರ್ತೇನೆ, ನೆಕ್ಸ್ಟ್ ದಿನ ಬೇರೆ ಮಾಡ್ತಿರ್ತಾರೆ. ಬಟ್ ನಾನು ನೋಡಿ ಬಂದು ಅದರಿಂದ ನಮಗೆ ಬೇರೆ ದಾರಿ ಇಲ್ಲ, ಅರ್ಥ ಆಯ್ತಾ. ಈ ಚೇಂಜ್ ನಮ್ಗೆ ಆಗ್ತಿಲ್ಲ. ಬೆಚ್ಚಲ ಇದೆ ಅಂತ ಗೊತ್ತಾ, 1,000 ಕೈ ಒಂದು 3 ಕೈ ಕೊಡ್ತಾರೆ. ಅದಕ್ಕೊಂದು ಕೈ ನೀವು ಗುರುತಿಸಿ ಅಂತ ಹೇಳ್ತಾರೆ, ಅರ್ಥ ಆಯ್ತಾ. ನೀವು ಬಾರಿ ಗಟ್ಟಿಗೆ ಗುಂಬಳಕಾಯಿ ಕಲ್ಲ ಹೆಗಲು ಮುಟ್ಟಿಕೊಂಡ್ರೆ ಗೊತ್ತಾಗ್ತಂದ್ರೆ ಬೂದಿ ಮುಟ್ಟಿದ್ರೆ ಕೈ ಗಂಟು ತಂದ್ಕೊಂಡು ಅವ್ರು ಮತ್ತೆ ಬುದ್ಧಿ ಉಂಟು. ಏನಕ್ಕಂದ್ರೆ ಕಣ್ಣಿ ಬಟ್ಟೆ ಕಟ್ಟಿದ್ರು, ಅದಕ್ಕೆ ನೀವು ಗೊತ್ತಾಗ್ತದೆ, ಅರ್ಥ ಆಯ್ತಾ. ಆಮೇಲೆ ಗುಂಬಳಕಾಯಿ ಮತ್ತು ಸೌತಿಕಾಯಿ ಹೇಳಿ ಒಂದೇ ಸೈ ಕೊಟ್ಟು ಅಷ್ಟೊತ್ತಿಗೆ ಪಾಯಿಂಟ್ ಮಾಡ್ಕೊಂಡು ಅಷ್ಟೇ. ಆಮೇಲೆ ಚೊಟ್ಟು ಮುಟ್ಟು ಕೂತ ಗುಂಬಳಕಾಯಿ ಸ್ವಲ್ಪ ದಪ್ಪ ಇರುತ್ತೆ, ಸೌತಿಕಾಯಿ ಸಣ್ಣ ಇರುತ್ತೆ, ಅದು ಚೊಟ್ಟು ಅಂತ ಹೇಗಿದೆ. ಅಷ್ಟೊತ್ತಿಗೆ ಹೆಂಗೆ ಹ್ಯಾಂಡ್ ಮಾಡ್ತಾರೆ, ಯಾರು ಆನ್ಸರ್ ಮಾಡಿಕೊಂಬ ಮಾತಾಡಿ, ಏನು ತೊಂದರೆ ಇಲ್ಲ, ತಪ್ಪ ತೊಂದರೆ ಇಲ್ಲ. ನಾವು ಸೈಜ್ ಹೇಳಿ ಒಂದೇ ಸೈಜ್ ಕೊಟ್ಟಿದ್ದು ವಿದ್ಯಾರ್ಥಿಗಳು ಏನು ಸಪೋರ್ಟ್ ಮಾಡಿದ್ರೆ ಮುಂಚುತ್ತೆ ಅದೇ ಪಾಯಿಂಟ್ ಇದು. ಅಂದರೆ ನಮಗಿಂತ ಅವ್ರು ಟ್ಯಾಲೆಂಟೆಡ್ ಇದ್ರೆ, ನಮಗಿಂತ ದೊಡ್ಡ ಮಟ್ಟಿಗೆ ಹೇಳಿದ್ರ, ನಮ್ಮ ಸಂಸ್ಥೆ ಹೆಸರು ಉಳಿದ್ರೆ ನಮಗೆ ನಂಗಿತ್ತು. ಧನ್ಯವಾದ, ತುಂಬ ಖುಷಿ ಆಯ್ತು ಮಕ್ಕಳೇ, ಧನ್ಯವಾದಗಳು. ಸಾರಿ, ನನ್ನ ಪ್ರಕಾರ ರೈತ ಅಂದರೆ ಯಾರು ಹೇಳಿಕಮ್ಮ ಒಂದು ಕ್ವಶನ್ ಮಾಡಿದ್ದ. ರೈತ ಅಂದ್ರೆ ಯಾರು? ನಾನು ಬೀಚಲ್ಲಿ ಹಂಗೆ ನಿಮ್ಮನ್ನೇ ಮಾತಾಡ್ಸ್ಬಿಟ್ರೆ ನಾನು ಮಾತಾಡೋದಿಲ್ಲ. ರೈತ ಅಂದ್ರೆ ಯಾರು? ನಿಮ್ಗೆ ಅನುಭವ ಹೇಳಿ. ಮೇಷ್ಟ್ರು ಹೇಳಕ್ಕೆ ಏನು ತೊಂದರೆ ಇಲ್ಲ, ನೀವು ಮೇಷ್ಟ್ರು ಮಕ್ಕಳ ನಾನು ಗೆಸ್ಟ್ ಅಂತ ಏನಿಲ್ಲ, ನಾವೆಲ್ಲ ಬಂದಿದ್ದೀವಿ. ಯಾರಿಗೆ ಗೊತ್ತಿದ್ದವ್ರಿಗೆ ಹೇಳಿ, ಬೇಗ ಟೈಮ್ ಬೇಕು ನೋಡಿ, ದಯಮಾಡಿ ನಿಮ್ಗೆ ಗೊತ್ತಿದ್ದೇನೆ, ತೊಂದರೆ ಇಲ್ಲ, ಮಾತಾಡಿ, ಏನು ತೊಂದರೆ ಕೇಳಿ, ತೊಂದರೆ ಇಲ್ಲ, ದಯಮಾಡಿ ಮಾತಾಡಿ ಪ್ಲೀಸ್. ಅಷ್ಟೇ. ರೈತ ಅಂದ್ರೆ ಯಾರು? ನೀವು ಪ್ರಿನ್ಸಿಪಾಲ್ ಆನ್ಸರ್ ಕೊಟ್ಟು ಮಾತಾಡೋದು ನಿಮ್ಮ ವ್ಯಾಖ್ಯಾನದಲ್ಲಿ ಹೇಳಿ, ತೊಂದರೆ ಇಲ್ಲ. ರೈತ ಅಂದ್ರೆ ಯಾರು? ನಿಮ್ಮ
ಹಾಂ ರೈಟ್. ಬೇರೆ ಯಾರ್ದಂತ ಅವ್ರು ಮಾತಾಡಿದ್ರು, ನೀವು ಮಾತಾಡಿ. ಇಷ್ಟೇ ಅಷ್ಟೇ ಸ್ವಾತಂತ್ರ್ಯ ನಿಮ್ಮ ವ್ಯಾಖ್ಯಾನ ನೀವು ಏನು ಬೇಕಾದ್ರೂ ಹೇಳ್ಬೋದು, ತೊಂದರೆ ಇಲ್ಲ. ಇನ್ನು ಇನ್ನೊಬ್ರಿಗೆ ತೊಂದರೆ ಕೊಡೋದು ಹೇಳೋದು ತೊಂದರೆ ಇಲ್ಲ, ಹೇಳಿ ತೊಂದರೆ ಇಲ್ಲ, ನಿಮ್ಮ ವ್ಯಾಖ್ಯಾನ ಹೇಳಿ.